ವೇದಿಕೆಯ ಮುಂದೆ ಉಪಸ್ಥಿತರಿರುವಂಥ ಅತಿ ವಂದನೀಯ ಫಾದರ್ ಥಾಮಸ್ ಪ್ರೊವಿನ್ಷಿಯಲ್ ಸುಪೀರಿಯರ್ ಅವರೇ, ಪ್ರಾಂಶುಪಾಲರಾದಂಥ ಫಾದರ್ ಬಾಸ್ಕೋರವರೇ, ವೇದಿಕೆಯ ಮುಂದೆ ಆಸೀನರಾಗಿರುವಂಥ ಗಣ್ಯಾತಿ ಗಣ್ಯರೇ, ಪೋಷಕರೇ, ಬೋಧಕ ಮತ್ತು ಬೋಧಕೇತರ ವರ್ಗದವರೇ ಮತ್ತು ವಿಶೇಷವಾಗಿ ಸಂತ ಫ್ರಾನ್ಸಿಸ್ ಶಾಲೆಯ ಸರ್ವ ವಿದ್ಯಾರ್ಥಿನಿಯರೇ, ಈ ಶುಭ ಸಂಜೆಯಲ್ಲಿ ನಾವಿಲ್ಲಿ ಸೇರಿದ್ದೇವೆ ಈ ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಿಸುವುದಕ್ಕಾಗಿ. ಈ ಸಂದರ್ಭದಲ್ಲಿ ನಿಮ್ಮನ್ನು ಉದ್ದೇಶಿಸಿ ಕೆಲವು ಮಾತುಗಳನ್ನು ಆಡಲು ನಾನಿಲ್ಲಿದ್ದೇನೆ. ಪ್ರಪ್ರಥಮವಾಗಿ ಸಂತ ಫ್ರಾನ್ಸಿಸ್ ಶಾಲೆ ಇತರ ಶಾಲೆಗಳಿಗಿಂತ ವಿಭಿನ್ನವಾಗಿದೆ. ಯಾಕೆಂದರೆ ಈ ಶಾಲೆಯು ಇತರ ಶಾಲೆಗಳಂತಲ್ಲ, ಇದಕ್ಕೊಂದು ವಿಶೇಷವಾದ ಗುರಿ ಉದ್ದೇಶಗಳಿವೆ. ಈ ಗುರಿ ಉದ್ದೇಶ ಏನು? ಈಗ ತಾನೇ ನೀವು ಸುಂದರವಾದ ಪ್ರಾರ್ಥನಾ ನೃತ್ಯವನ್ನು ನೋಡಿದಿರಿ. ಆ ನೃತ್ಯವನ್ನು ಮಾಡುವುದಕ್ಕೆ ಅಂತ ಮೊದಲು ಈ ನೃತ್ಯದ ಬಗ್ಗೆ ತಿಳಿಸಿದಂಥ ಈ ಪುಟ್ಟ ಬಾಲಕಿಯು ಹೇಳಿದ್ದೇನು, ಆಕಾಶದಡಿ, ಸ್ವರ್ಗೀಯ ಆಕಾಶದಡಿ ನಾವೆಲ್ಲರೂ ಒಂದೇ. ಅಂಡರ್ ದ ಡಿವೈನ್ ಸ್ಕೈ ವಿ ಆಲ್ ಆರ್ ಒನ್. ಇದೇ ನಿಜವಾದ ಈ ಶಾಲೆಯ ಮುಖ್ಯ ಗುರಿ. ನಾವೆಲ್ಲರೂ ಒಂದೇ ಎಂಬುದು ಅರ್ಥ ಮಾಡಿಕೊಂಡು ನಾವು ಬಾಳುವಂಥದ್ದು ಏನಿದೆ ಅದು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೀಗಿರುವಂಥ ಈ ಸಮಾಜದಲ್ಲಿ ನಾವು ಒಂದಾಗಿ ಬಾಳಬೇಕು ಎಂಬುದಾಗಿ ಈ ನಮ್ಮ ಶಾಲೆಯು ನಮಗೆ ಕರೆ ನೀಡ್ತಾ ಇದೆ. ಸಂತ ಫ್ರಾನ್ಸಿಸ್ ಈ ಶಾಲೆಯ ನಮಗೆ ಪ್ರೇರಣೆ ನೀಡುವಂಥ ಸಂತರು. ಈ ಸಂತರ ಬಗ್ಗೆ ತಿಳಿದಂಥವರಿಗೆ ಈ ಪಾಠವನ್ನು ಹೇಳಬೇಕಾಗಿಲ್ಲ. ಹಾಗಾದರೆ ಭಾಷೆ ಯಾವುದಾದರೇನು, ಜಾತಿ ಯಾವುದಾದರೇನು, ಧರ್ಮ ಯಾವುದಾದರೇನು, ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಎಂಬುದಾಗಿ ಅರ್ಥ ಮಾಡಿಕೊಂಡು ಬಾಳುವಂಥ ಸಹೋದರತ್ವ ನಮ್ಮಲ್ಲಿ ಬೆಳೀಬೇಕು ಎಂಬುದಾಗಿ ಈ ಶಾಲೆಯು ನಮಗೆ ಕರೆ ನೀಡ್ತಾ ಇದೆ. ನಾವು ಒಂದಾಗಿ ಬಾಳಬೇಕು, ಸಹೋದರ ಸಹೋದರಿಯರಂತೆ ನಾವು ಬಾಳಬೇಕು. ಇದು ಮೊದಲ ಪಾಠ ಕಲಿಸುವಂಥದ್ದು. ನಮ್ಮ ಶಾಲೆಯಲ್ಲಿ ಸಂತ ಫ್ರಾನ್ಸಿಸ್ ಶಾಲೆಯಲ್ಲಿ ಕಲಿಸ್ತಿರುವಂಥ ಹಾಡೇನಾದರೂ ಇದ್ದರೆ ಆ ಹಾಡು ಇಷ್ಟೇ, ನಾನಿರುವುದೇ ನಿಮಗಾಗಿ. ಪರರಿಗಾಗಿ ಬಾಳುವಂಥ ವ್ಯಕ್ತಿಗಳನ್ನು ರೂಪಿಸುವಂಥ ಈ ಕಾರ್ಯದಲ್ಲಿ, ಈ ಸುದೀರ್ಘ ಕಾರ್ಯದಲ್ಲಿ ಈ ಶಾಲೆಯು ಭಾಗಿಯಾಗಿದೆ. ಅದಕ್ಕಾಗಿ ಈ ಶಾಲೆಗೆ ವಿಶೇಷ ಒಂದು ಅರ್ಥ ಇದೆ. ಈ ನಮ್ಮ ಮಕ್ಕಳನ್ನು ನೋಡ್ತಾ ಇದ್ದೀವಿ. ನಿಮ್ಮ ಮನೆಗಳಲ್ಲಿ ಬೆಳೆದಂಥ ಈ ಮಕ್ಕಳು, ನಮಗೆ ಹುಟ್ಟಿದಂಥ ಈ ಮಕ್ಕಳು ಈ ಶಾಲೆಯಲ್ಲಿ ಅವರ ಬೋಧನೆಯನ್ನು ನೋಡಿ, ಈಗ ತಾನೇ ಕೆಲವು ಕಾರ್ಯಕ್ರಮಗಳು ನಡೆದವು. ಈ ಮಕ್ಕಳ ಮೇಲೆ ವೇದಿಕೆಗೆ ಬಂದು ಮಾತಾಡುವಂಥ ರೀತಿ, ಅವರಲ್ಲಿರುವಂಥ ಧೈರ್ಯ, ಅವರ ಆ ಆಂಗ್ಲ ಭಾಷೆಯಲ್ಲಿ ನುಡಿಯುವಂಥ ನುಡಿಗಳು ಎಷ್ಟು ಸೊಗಸಾಗಿವೆ ಅಂತ ಹೇಳಿದರೆ, ಆ ಒಂದು ಗುಣಮಟ್ಟದ ಶಿಕ್ಷಣ ಏನಿದೆ ಅದು ಸಂತ ಫ್ರಾನ್ಸಿಸ್ ಶಾಲೆಯು ತಿಳಿಸ್ತಾ ಇದೆ. ಇವತ್ತು ನಾವು ಈ ಶಾಲೆಯ ಪ್ರಾಂಶುಪಾಲರಿಗೆ, ಫಾದರ್ ಬಾಸ್ಕೋ ಇವರಿಗೆ, ಅವರ ಜೊತೆಯಲ್ಲಿ ಶ್ರಮವನ್ನು ನೀಡ್ತಿರುವಂಥ ಎಲ್ಲ ಬೋಧಕೇತರ ವರ್ಗದವರಿಗೆ ಶುಭಾಶಯಗಳನ್ನು ಸಲ್ಲಿಸಬೇಕು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ಶಾಲೆಯು ಹೆಮ್ಮರವಾಗಿ ಬೆಳೆಯಲಿ, ಯಥೇಚ್ಛವಾಗಿ ಫಲ ನೀಡಲಿ ಎಂಬುದಾಗಿ ನಮ್ಮ ಆಶಯವಾಗಿದೆ.